ವೀಕ್ಷಕರೇ ನಮಸ್ಕಾರ. ನಾನು ಸ್ಮಿತಾ ರಂಗನಾಥ್. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ಮಧ್ಯಪ್ರಾಚ್ಯ ಯುದ್ಧ ಸತತವಾಗಿ 25 ದಿನಗಳಿಂದ ಮುಂದುವರಿತಲೇ ಬಂದಿದೆ. ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಇನ್ನು 5 ದಿನಗಳ ಕಾಲ ತಾತ್ಕಾಲಿಕ ವಿರಾಮವನ್ನು ನಾವು ಘೋಷಣೆ ಮಾಡಿದ್ದೀವಿ. ಅಮೆರಿಕ ಕಡೆಯಿಂದ ಇರಾನ್ನ ಮೇಲೆ ಯಾವುದೇ ರೀತಿಯ ದಾಳಿ ಆಗೋದಿಲ್ಲ ಅಂತ ಹೇಳಿದ ಮೇಲೂ ಕೂಡ ಇಸ್ರೇಲ್ ಹಾಗೆ ಇರಾನ್ ಟ್ರಂಪ್ನ ಮಾತಿಗೆ ಯಾವುದೇ ಸೊಪ್ಪು ಹಾಕದೆ ಪರಸ್ಪರ ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತಲೇ ಇದ್ದಾರೆ. ಟ್ರಂಪ್ ಮೇಲೆ ಈ ರೀತಿಯಾದ ನಿರ್ಧಾರ ಬರಲಿಕ್ಕೆ ಕಾರಣವಾದ ಫ್ಯಾಕ್ಟರ್ಸ್ ಏನಿರಬಹುದು? ಅದರಲ್ಲೂ ನಾವು ಇರಾನನ್ನು ಮುಗಿಸೇ ತೀರ್ತೀವಿ, ಅಲ್ಲಿನ ರೆಜಿಮ್ ಚೇಂಜ್ ಮಾಡೇ ತೀರ್ತೀವಿ ಅಂತ ಹೇಳ್ತಾ ಇದ್ದ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡುವಂಥದ್ದು ಏನಾಯಿತು ಅಂತ ಹೇಳಿ ಯೋಚನೆ ಮಾಡುವಾಗ ಟ್ರಂಪ್ ಅವರ ನಿರ್ಧಾರಕ್ಕೆ ಹಲವು ಕಾರಣಗಳಿರಬಹುದು. ಅದರಲ್ಲಿ ಒಂದು, ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ನಲ್ಲಿ ಅನಾಯಾಸವಾಗಿ ಹಡಗುಗಳನ್ನು ಓಡಾಡಲಿಕ್ಕೆ ಬಿಡದಲೆ ಇರಾನ್ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೆಷರ್ ಬಿಲ್ಡ್ ಮಾಡ್ತಾ ಇರೋದು ಕೂಡ ಅಮೆರಿಕ ಅಧ್ಯಕ್ಷರಿಗೆ ಬಿಸಿ ಮುಟ್ಟಿಸಿದೆಯಾ ಅನ್ನೋ ಅನುಮಾನ ಇದೆ. ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು, ಭಾರತವೂ ಸೇರಿದಂತೆ ಚೀನಾ ಸೇರಿದಂತೆ ಅನೇಕ ರಾಷ್ಟ್ರಗಳ ಇಂಧನ ಪೂರೈಕೆ, ಎನರ್ಜಿ ಸಪ್ಲೈಸ್ ಬಹುತೇಕ ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ ಮೇಲೇನೆ ಅವಲಂಬಿತವಾಗಿದೆ. ಸ್ಟ್ರೇಟ್ ಆಫ್ ಹಾರ್ಮೂಜ್ನಿಂದ ಈ ಹಡಗುಗಳು ಕಚ್ಚಾ ತೈಲ ಅಥವಾ ಗ್ಯಾಸ್ನ ಹೊತ್ತ ಹಡಗುಗಳು ಎಷ್ಟು ಸರಾಗವಾಗಿ ಪ್ರಯಾಣವನ್ನು ಮಾಡುತ್ತೋ ಅಷ್ಟು ಅನುಕೂಲವಾಗಿ ದೇಶದ ಆರ್ಥಿಕ ಪರಿಸ್ಥಿತಿಗಳಿರುತ್ತೆ. ಅಷ್ಟು ಡಿಪೆಂಡೆನ್ಸಿ ಇದೆ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ ಮೇಲೆ. ಇನ್ಫ್ಯಾಕ್ಟ್ ಈ ಯುದ್ಧ ಪ್ರಾರಂಭ ಆದ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಿರೋದು, ಒಂದು ಅರ್ಥದಲ್ಲಿ ಮೀಮ್ ಆಗ್ತಾ ಇರೋ ವಿಚಾರ ಏನಂದರೆ, ಎಷ್ಟೋ ಜನಕ್ಕೆ ತಮ್ಮ ಮನೆ ಏರಿಯಾದ ಪಕ್ಕದ ಸ್ಟ್ರೀಟ್ ಹೆಸರು ಗೊತ್ತಿಲ್ಲದೆ ಹೋದರೂ ಕೂಡ ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ ಹೆಸರು ಗೊತ್ತಿರುತ್ತೆ. ಯಾರಿಗೆಲ್ಲ ನ್ಯೂಸ್ ಬಗ್ಗೆ ಆಸಕ್ತಿ ಇದೆ ಅವ್ರು ಒಂದಲ್ಲ ಒಂದು ಬಾರಿ, ಅಂದರೆ ದಿನದಲ್ಲಿ ಅಟ್ಲೀಸ್ಟ್ ಒಂದು ಬಾರಿ ಆದರೂ ಸ್ಟ್ರೇಟ್ ಆಫ್ ಹಾರ್ಮೂಜ್ ಬಗ್ಗೆ ಕೇಳಿರ್ತಾರೆ ಅಂತ ಹೇಳಿ. ಯಾಕಂದರೆ ಅಷ್ಟು ನಿರ್ಣಾಯಕ ಪಾತ್ರವನ್ನು ಇಡೀ ಯುದ್ಧದಲ್ಲಿ, ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೂಜ್ ನಿರ್ವಹಿಸ್ತಾ ಇದೆ. ಇನ್ಫ್ಯಾಕ್ಟ್ ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ ಸದ್ಯಕ್ಕೆ ಇರಾನ್ ಮಿಲಿಟರಿ ಕೈವಶದಲ್ಲಿದೆ. ಇದು ಇರಾನ್ ಹಾಗೆ ಒಮಾನ್ ಎರಡೂ ದೇಶಗಳ ಗಡಿಗೆ ಹೊಂದಿಕೊಂಡಂತಿರುವ ಸಮುದ್ರ ಪ್ರದೇಶದ ಒಂದು ಜಲಸಂಧಿ ಆದರೂ ಕೂಡ ಇಂಟರ್ನ್ಯಾಷನಲ್ ಮೆರಿಟೈಮ್ ಲಾ ಇದನ್ನು ಕಾಪಾಡ್ತಾ ಇರೋದು. ಯಾವುದೇ ದೇಶದ ಸ್ವತ್ತಲ್ಲ ಇದು ಸ್ಟ್ರೇಟ್ ಆಫ್ ಹಾರ್ಮೂಜ್ ಅಂತ ಹೇಳಿ. ಆದರೆ ಇರಾನ್ ಪಾಲಿಗೆ ಇದೊಂದು ರೀತಿ ರಕ್ಷಾ ಕವಚವಾಗಿ ನಿರ್ಮಾಣವಾಗಿದೆ. ಯಾಕಂದರೆ ಇರಾನ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಎಲ್ಲಿವರೆಗೂ ಸ್ಟ್ರೇಟ್ ಆಫ್ ಹಾರ್ಮೂಜ್ ಮೇಲೆ ತನ್ನ ಕಂಟ್ರೋಲ್ ಇರುತ್ತೋ ಅಲ್ಲಿವರೆಗೂ ಅಮೆರಿಕವೂ ಸೇರಿದಂತೆ ವಿಶ್ವದ ಯಾವುದೇ ರಾಷ್ಟ್ರ ತನ್ನ ವಿರುದ್ಧ ನೇರವಾಗಿ ದಂಡೆತ್ತಿ ದಾಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಅಟ್ಯಾಕ್ಗಳಾದರೂ ಕೂಡ ಒಂದು ಕ್ಯಾಲ್ಕುಲೇಟೆಡ್ ಅಟ್ಯಾಕ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇರಾನ್ಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ಸ್ಟ್ರೇಟ್ ಆಫ್ ಹಾರ್ಮೂಜನ್ನು ಒಂದು ರೀತಿಯಲ್ಲಿ ರಕ್ಷಾ ಕವಚದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದೆ ಇರಾನ್. ಹಾಗಂದ ಮಾತ್ರಕ್ಕೆ ವೀಕ್ಷಕರೇ, ಇಡೀ ಸ್ಟ್ರೇಟ್ ಆಫ್ ಹಾರ್ಮೂಜ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ಟಿದೆಯಾ ಇರಾನ್ ಅಂದರೆ ಸ್ಪಷ್ಟವಾಗಿ ಉತ್ತರ ನಿಮಗೂ ಗೊತ್ತಿದೆ. ಭಾರತದ ಹಡಗುಗಳು 4ಕ್ಕೂ ಹೆಚ್ಚು ಹಡಗುಗಳು ಈಗ ಆಲ್ರೆಡಿ ಅದೇ ಸ್ಟ್ರೇಟ್ ಆಫ್ ಹಾರ್ಮೂಜ್ನಿಂದ ದಾಟಿ ಇನ್ನೂ ಅನೇಕ ಹಡಗುಗಳು ಅದನ್ನು ಯಶಸ್ವಿಯಾಗಿ ದಾಟಿ ಭಾರತದ ಕಡಲ ಕಿನಾರಿಯನ್ನು ಬಂದು ತಲುಪ್ತಾ ಇದೆ. ಕೇವಲ ಭಾರತ ಮಾತ್ರವಲ್ಲ, ಇರಾನ್ನ ಫ್ರೆಂಡ್ಲಿ ನೇಷನ್ಸ್, ಅಂದರೆ ಇರಾನ್ನ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂತಹ ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ ಟರ್ಕಿ, ಚೈನಾ ಹಾಗೆ ಪಾಕಿಸ್ತಾನದ ಹಡಗು, ಒಟ್ಟು 4 ದೇಶಗಳು ಭಾರತ, ಟರ್ಕಿ, ಚೈನಾ ಹಾಗೆ ಪಾಕಿಸ್ತಾನದ ಹಡಗುಗಳಿಗೆ ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ನಿಂದ ಪಾಸ್ ಆಗಲಿಕ್ಕೆ ಇರಾನ್ ಅನುಮತಿಯನ್ನು ಕೊಟ್ಟಿದೆ. ಫ್ರೀ ಪಾಸ್, ಒಂದರ್ಥದಲ್ಲಿ ಫ್ರೀ ಪಾಸನ್ನು ಕೊಟ್ಟಿದೆ. ಅದನ್ನು ಹೊರತುಪಡಿಸಿದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಯಾವುದೇ ಹಡಗು ಕೂಡ ಅಲ್ಲಿಂದ ಪಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಒಂದು ನಿರ್ಬಂಧವನ್ನು ಹೇರಿ ಇಟ್ಕೊಂಡಿದೆ ಇರಾನ್. ಈಗ ವಿಷಯ ಏನು ಅಂತಂದರೆ, ಯುದ್ಧ ಈಗ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಇರಾನ್ ಪಾಲಿಗೆ ಸ್ಟ್ರೇಟ್ ಆಫ್ ಹಾರ್ಮೂಜ್ ಅನ್ನೋದು ಒಂದು ರಕ್ಷಾ ಕವಚ ಸರಿಯೇ? ಯುದ್ಧ ಆದ ನಂತರದಲ್ಲಿ ಏನು, ಯಾವಾಗ ಮುಗಿಯುತ್ತೆ ಯುದ್ಧ ಗೊತ್ತಿಲ್ಲ. ಆದರೆ ಯುದ್ಧ ನಂತರದಲ್ಲಿ ಏನು ಅನ್ನೋದಕ್ಕೂ ಕೂಡ ಇರಾನ್ ಒಂದಷ್ಟು ಚಿಂತನೆಯನ್ನು ನಡೆಸ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಈಗ ಯುದ್ಧದ ಸಂದರ್ಭದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೂಜ್ನ ಅವಶ್ಯಕತೆ ಹಾಗೆ ಜಾಗತಿಕ ಮಟ್ಟದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೂಜ್ನ ಅವಲಂಬತೆಯನ್ನು ಅರ್ಥ ಮಾಡಿಕೊಂಡಿರುವ ಇರಾನ್ ಮುಂದಿನ ದಿನಗಳಲ್ಲಿ ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ ಮೂಲಕ ಪಾಸ್ ಆಗುವ ಹಡಗುಗಳಿಗೆ ಒಂದು ಅರ್ಥದ ಟೋಲನ್ನು ಹಾಕುವ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ಇದನ್ನು ನೇರವಾಗಿ ಇರಾನ್ ಹೇಳಿಲ್ಲ, ಆದರೆ ಅಲ್ಲಿನ ಫಾರಿನ್ ಮಿನಿಸ್ಟರ್ ಇದಕ್ಕೆ ಪೂರಕ ಅನ್ನೋ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯುದ್ಧ ಮುಗಿದ ನಂತರದಲ್ಲಿ ಒಂದಷ್ಟು ಸ್ಟ್ರಾಟಜಿಕ್ ನ್ಯೂ ರೆಗ್ಯುಲೇಷನ್ಗಳನ್ನು, ಹೊಸ ನಿಯಮಗಳನ್ನು ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ಗೆ ಸಂಬಂಧಪಟ್ಟಂತೆ ತರೋ ಪ್ರಯತ್ನವನ್ನು ಇರಾನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಬೇಕೋ ಅವರು ಹೇಗೆ ಬೇಕೋ ಹಾಗೆ ಸ್ಟ್ರೇಟ್ ಆಫ್ ಹಾರ್ಮೂಜನ್ನು ಉಪಯೋಗಿಸ್ಕೊಳ್ಳೋದಲ್ಲ, ಉಪಯೋಗ ಮಾಡಿಕೊಳ್ಳುವವರ ಮೇಲೆ ಇರಾನ್ಗೆ ಒಂದು ಸಟಲ್ ಆದ, ಒಂದು ನವಿರಾದ ಕಂಟ್ರೋಲ್ ಇರಬೇಕು, ಅಂಥ ವ್ಯವಸ್ಥೆಯನ್ನು ನಾವು ತರೋ ಪ್ರಯತ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇರಾನ್ನ ಫಾರಿನ್ ಮಿನಿಸ್ಟರ್ ಹೇಳ್ತಿದ್ದಾರೆ.
ವೀಕ್ಷಕರೇ, ಟೋಲ್ ಅಂದ ತಕ್ಷಣ ನಾವು ಈ ಹೈವೇಗಳಲ್ಲಿ ಒಂದು ಚೆಕ್ ಪಾಯಿಂಟು, ಅಲ್ಲಿ ಟೋಲ್ ಕನೆಕ್ಷನು, ಹೀಗಂತೂ ಸ್ಟ್ರೇಟ್ ಆಫ್ ಹಾರ್ಮುಜ್ ಅದು ಸಮುದ್ರ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಒಂದು ಬ್ಯಾಲೆನ್ಸ್ಡ್ ಕಂಟ್ರೋಲನ್ನು, ಯಾವ ದೇಶದ ಹಡಗುಗಳು ಅಲ್ಲಿ ಯಾವ ರೀತಿ ಪಾಸ್ ಆಗಬೇಕು ಅನ್ನೋದನ್ನು ಒಂದು ಬ್ಯಾಲೆನ್ಸ್ಡ್ ಕಂಟ್ರೋಲ್ ತರೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ ಅನ್ನೋ ಸುದ್ದಿಗಳು ಇರಾನ್ ಕಡೆಯಿಂದ ಬರ್ತಾ ಇದೆ. ಫಾರಿನ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಚರ್ಚೆ ಆಗಿದ್ದ ವಿಚಾರ ಅಂತಂದರೆ, ಒಂದು ಟ್ಯಾಂಕರ್ ಆ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ಪಾಸ್ ಆಗಲಿಕ್ಕೆ ಇರಾನ್ ಸರಿಸುಮಾರು $2 ಮಿಲಿಯನ್ ಚಾರ್ಜ್ ಮಾಡಿದೆ, ಒಂದು ಅರ್ಥದಲ್ಲಿ ಫೀಸನ್ನು ಕಲೆಕ್ಟ್ ಮಾಡಿದೆ ಅನ್ನೋ ರೀತಿಯಲ್ಲಿ ಸುದ್ದಿ ಆಯಿತು. ಅದನ್ನು ಸ್ಪಷ್ಟವಾಗಿ ಇರಾನ್ ಅಲ್ಲಗಳೆದಿದೆ. ನಾವು ಯಾವುದೇ ರೀತಿಯ ಫೀಸನ್ನು ಅಥವಾ $2 ಮಿಲಿಯನ್ ಏನು ಸುದ್ದಿ ಆಗ್ತಿದೆ ಆ ರೀತಿಯಲ್ಲಿ ಯಾವುದೇ ದೇಶದ ಹಡಗಿಂದ ನಾವು ವಸೂಲಿ ಮಾಡಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಆದರೆ ಪಾಸಿಬಿಲಿಟೀಸ್ ಅಂತೂ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ಇನ್ ಕೇಸ್ ಯುದ್ಧದಲ್ಲಿ ಇರಾನ್ ತಕ್ಕ ಮಟ್ಟಿನ ಜಯವನ್ನು ಸಾಧಿಸಿದ್ರೆ, ಅಥವಾ ಅಮೆರಿಕ ಇಸ್ರೇಲ್ ಯುದ್ಧದಿಂದ ಹಿಂದೆ ಸರಿದು ಇರಾನ್ ಯಥಾಸ್ಥಿತಿಯಲ್ಲಿ ಮುಂದುವರಿಲಿ ಅನ್ನೋ ರೀತಿಯ ವಾತಾವರಣ ಏನಾದರೂ ನಿರ್ಮಾಣವಾದರೆ, ಸಹಜವಾಗಿ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ತನ್ನ ಲಾಭಕ್ಕೆ ಬಳಸ್ಕೊಳ್ಳೋ ಪ್ರಯತ್ನವನ್ನು ಇರಾನ್ ಮಾಡಬಹುದು. ಹಾಗಾಗೇನೆ ಇರಾನ್ ಕಡೆಯಿಂದ ಬರ್ತಾ ಇರುವ ಕೆಲ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೂ ಕೂಡ ಇದಕ್ಕೆ ಪೂರಕವಾಗಿ ಕಂಡು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಮತ್ತೆ ನಮ್ಮ ಎನರ್ಜಿ ಸೆಕ್ಟರ್ಗಳ ಮೇಲೆ, ಫಾರ್ ಎಕ್ಸಾಂಪಲ್ ಕಚ್ಚಾ ತೈಲ ತಯಾರಿಕಾ ಘಟಕಗಳು ಅಥವಾ ಆಯಿಲ್ ಸ್ಟೋರೇಜ್ ಫೆಸಿಲಿಟಿಗಳ ಮೇಲೆ ಏನಾದರೂ ಇಸ್ರೇಲ್ ಹಾಗೆ ಅಮೆರಿಕ ದಾಳಿಯನ್ನು ನಡೆಸ್ತಾ ಇದ್ರೆ, ನಾವು ಪರ್ಮನೆಂಟ್ ಆಗಿ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಎಲ್ಲಿವರೆಗೂ ಅಂತಂದರೆ, ಈಗ ಹಾನಿಗೆ ಒಳಗಾಗಿರುವ ನಮ್ಮ ಎನರ್ಜಿ ಕೆಪಾಸಿಟಿಗಳು ಮತ್ತೆ ಕಂಪ್ಲೀಟ್ ಆಗಿ ರೀಬಿಲ್ಡ್ ಆಗೋವರೆಗೂ ಕೂಡ ನಾವು ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಬಂದಾಗಿಡ್ತೀವಿ ಅಂತ ಹೇಳಿ ಇರಾನ್ನ ಕೆಲ ನಾಯಕರು ಮಾತನಾಡ್ತಾ ಇದ್ದಾರೆ. ಅಲ್ಲಿಗೆ ಇರಾನ್ ಅಂತೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಯುದ್ಧ ಕಾಲದಲ್ಲೂ ಯುದ್ಧದ ನಂತರದಲ್ಲೂ ಕೂಡ ದೇಶಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಬಳಕೆ ಮಾಡಿಕೊಳ್ಳುವ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿ. ಆದರೆ ಇದಕ್ಕೆ ಫ್ರೆಂಡ್ಲಿ ಕಂಟ್ರಿಗಳು ಒಪ್ತಾವಾ? ಇನ್ ಕೇಸ್ ಯುದ್ಧ ಆದ ನಂತರದಲ್ಲಿ ಇರಾನ್ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ನಾವೊಂದು ಟೋಲ್ ಕಲೆಕ್ಷನ್ ರೀತಿಯಲ್ಲಿ ಮಾಡ್ತೀವಿ, ಅಥವಾ ನಮಗೆ ಯಾರಿಗೆ ಬೇಕೋ ಅವ್ರನ್ನ ಬಿಡ್ತೀವಿ, ಯಾರನ್ನು ಬಿಡಬೇಕೋ ಅವರಿಗೆ ಒಂದಷ್ಟು ನಾಮಿನಲ್ ಫೀಸ್ ಅಂತ ಹೇಳಿ ನಾವು ಕ್ಲೈಮ್ ಮಾಡ್ಕೊಳ್ತೀವಿ. ಹೀಗೊಂದು ವೇಳೆ ಇರಾನ್ ಮಾಡ್ಲಿಕ್ಕೆ ಹೊರಟರು ಕೂಡ ಚೀನಾ ಇದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತಾ, ಭಾರತ ಇದಕ್ಕೆ ಒಪ್ಕೊಳ್ಳುತ್ತಾ, ಅಥವಾ ಅಮೆರಿಕ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರುತ್ತಾ? ಇದೆಲ್ಲದೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ. ಇದೆಲ್ಲದರ ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ, ಈ ಪ್ರದೇಶ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನೋದು ಒಮನ್ಗೂ ಸೇರಿದ್ದಲ್ಲ, ಇರಾನ್ಗೂ ಸೇರಿದ್ದಲ್ಲ, ಕೇವಲ ತೀರವನ್ನು ಹಂಚ್ಕೊಳ್ತವೆ ಅನ್ನೋ ಕಾರಣಕ್ಕೆ ಮಾತ್ರ ರಿಲೇಟೆಡ್ ಇದೆಯೇ ಹೊರತು, ಇಡೀ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಮಾನಿಟರ್ ಮಾಡೋದು ಇಂಟರ್ನ್ಯಾಷನಲ್ ಮೇರಿಟೈಮ್ ಲಾ. ಹೀಗಾಗಿ ಈಗ ಯುದ್ಧ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರಬಹುದು, ಆದರೆ ಯುದ್ಧ ಮುಗಿದ ನಂತರದಲ್ಲಿ ಇರಾನ್ ಮನಸ್ಸಿಗೆ ಬಂದ ಹಾಗೆ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಜಾಗತಿಕ ಮಟ್ಟದಲ್ಲೂ ಕೂಡ ಬಹುತೇಕ ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸಲಿಕ್ಕೆ ಸಾಧ್ಯವಿಲ್ಲವೇನೋ, ಕಾದು ನೋಡೋಣ ಇರಾನ್ ಯಾವ ರೀತಿಯಾದ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ. ಆದರೆ ಸದ್ಯಕ್ಕಂತೂ ಯುದ್ಧದ ಸಂದರ್ಭದಲ್ಲಿ ಮತ್ತೆ ನಾನು ಹೇಳ್ತಾ ಇರೋ ರೀತಿಯಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನೋದು ಇರಾನ್ ಪಾಲಿಗೆ ಸಿಕ್ಕಿರುವ ಅತ್ಯಂತ ಪ್ರಬಲವಾದ ರಕ್ಷಾ ಕವಚ. ಇದೇ ರಕ್ಷಾ ಕವಚವನ್ನು ಮುಂದಿಟ್ಕೊಂಡು ನಾಳೆ ದಿನ ಇರಾನ್ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಪ್ರೆಷರ್ ಬಿಲ್ಡ್ ಆಗಿ ಅದು ಅಮೆರಿಕ ಹಾಗೆ ಇಸ್ರೇಲ್ನ ಮೇಲೆ ಪ್ರತಿಫಲನ ಆಗಿ ಇಸ್ರೇಲ್ ಹಾಗೆ ಅಮೆರಿಕ ಯುದ್ಧ ನಿಲ್ಲಿಸುವ ನಿರ್ಧಾರಕ್ಕೆ ಬರೋ ಪಾಸಿಬಿಲಿಟೀಸ್ ಕೂಡ ಉಂಟಾದರೂ ಅಚ್ಚರಿ ಇಲ್ಲ. ಕಾದು ನೋಡೋಣ. ಈ ಯುದ್ಧ 25 ದಿನಗಳನ್ನು ಕಳೆದು ಮತ್ತೆ ಮುಂದುವರೆದಿದೆ. ಯಾವ ರೀತಿಯಾದ ಪರಿಣಾಮಗಳು ಜಾಗತಿಕ ಮಟ್ಟದಲ್ಲಿ, ಅದರಲ್ಲೂ ಎಸ್ಪೆಷಲಿ ಈ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಕೇಂದ್ರಿತವಾಗಿಟ್ಕೊಂಡು ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.